ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಿಡಿಸಿ ಕ್ರಿಯೇಷನ್. ನಾನಿವತ್ತು ಮಾಡಿ ತೋರಿಸ್ತಾ ಇರೋ ರೆಸಿಪಿ ತುಂಬ ಆರೋಗ್ಯಯುತವಾದ ಸಾಂಬಾರು ಅಂತಲೇ ಹೇಳ್ಬೋದು. ಮುದ್ದೆ ಮತ್ತು ಅನ್ನ ಜೊತೆ ತುಂಬ ರುಚಿಯಾಗಿರುತ್ತದೆ. ತಲೆಕಾಲು ಮಾಂಸದ ಸಾಂಬಾರು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು 2.5 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಕಟ್ ಮಾಡಿಟ್ಟಿರುವಂಥ 3ರಿಂದ 4 ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ 4ರಿಂದ 5 ಮುರಿದಿರೋಂಥ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. 1.5 ಗೆಡ್ಡೆ ಆಗುವಷ್ಟು ಸುಲಿದಿಟ್ಟಿರೋಂಥ ಬೆಳ್ಳುಳ್ಳಿ, 1.5 ಇಂಚು ಆಗುವಷ್ಟು ಕಟ್ ಮಾಡಿರೋಂಥ ಶುಂಠಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 5ರಿಂದ 6 ಲವಂಗ, 3ರಿಂದ 4 ಪೀಸು ಚಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಕಟ್ ಮಾಡಿಟ್ಟಿರೋಂಥ ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಕಡಲೆ, ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಒಂದು ಅರ್ಧ ಹೋಳು ತೆಂಗಿನ ತುರಿ ತುರಿದಿರೋದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಖಾರದ ಪುಡಿ ಖಾರಕ್ಕೆ ತಕ್ಕಂತೆ. ಮೊದಲೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸೇರಿಸಿರೋದ್ರಿಂದ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ತಣ್ಣಗಾಗಲು ಬಿಡೋಣ. ನಂತರ 4ರಿಂದ 5 ವಿಷಲ್ ಹಾಕಿಸಿ ಬೇಯಿಸಿಟ್ಟಿರೋಂಥ ತಲೆಕಾಲು ಮಾಂಸ 1.5ರಿಂದ 2 kg ಇರಬಹುದು. ಮೊದಲೇ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿಟ್ಟಿರೋದು. ಈಗ ಸಾಂಬಾರು ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಪ್ಯಾಟ್ ಬಂದಿತ್ತು ಸ್ವಲ್ಪ, ಅದನ್ನು ಎತ್ತಿಟ್ಟು ಈ ಹಂತದಲ್ಲಿ ಪ್ಯಾಟ್ ಸೇರಿಸ್ಕೊಂಡಿದ್ದೀನಿ. ಪ್ಯಾಟ್ ಹಾಕಿದ ಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಪ್ಯಾಟ್ ಸಾಂಬಾರಿಗೆ ಸೇರಿಸೋದ್ರಿಂದ ಸಾಂಬಾರು ರುಚಿ ಸ್ವಲ್ಪ ಎನ್ಹೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಬೇಯಿಸಿಟ್ಟಿರೋಂಥ ತಲೆಕಾಲು ಮಾಂಸವನ್ನು ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ರುಬ್ಬಿಟ್ಟಿರೋಂಥ ಮಸಾಲೆ, ಫ್ರೈ ಮಾಡಿ ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊದಲೇ ಮಟನ್ ಬೇಯಿಸಿಟ್ಟಿರೋದ್ರಿಂದ ತುಂಬ ಕುದಿಸ್ಬೇಕಂತ ಅವಶ್ಯಕತೆ ಏನಿರಲ್ಲ. ಈ ಸ್ವಲ್ಪ ಒಂದು ಕುದಿ ಬಂದಮೇಲೆ ಬೇಯಿಸಿಟ್ಟಿರೋಂಥ ಮಟನ್ ನೀರಿರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಎಕ್ಸ್ಟ್ರಾ ನೀರು ಬೇಕು ಸಾಂಬಾರಿಗೆ ಅಂದರೆ ಬೇಕಾದ್ರೆ ಈ ಹಂತದಲ್ಲಿ ಸೇರಿಸ್ಕೊಬೋದು. ಮತ್ತು ಉಪ್ಪು ಕಡಿಮೆ ಇದ್ದರೆ ಈ ಹಂತದಲ್ಲಿ ಸೇರಿಸ್ಕೊಬೋದು. ಸಾಂಬಾರು ಕುದೀತಾ ಇದೆ. ಈಗ ಎತ್ತಿಟ್ಟಿರೋಂಥ ಮೆದುಳನ್ನು ಈ ಹಂತದಲ್ಲಿ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ಮೆದುಳು ಹಾಕಿದ ಮೇಲೆ 3ರಿಂದ 4 ಕುದಿ ಬಂದರೆ ಸಾಂಬಾರು ರೆಡಿಯಾಗುತ್ತದೆ. ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ಕುದಿ ಕುದಿಸ್ಕೊಳ್ಳೋಣ. ನೋಡಿ ಈಗ ಕುದ್ದಿದೆ, ಸಾಂಬಾರು ರೆಡಿಯಾಗಿದೆ. ಮುದ್ದೆ ಮತ್ತು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತದೆ. ಥ್ಯಾಂಕ್ ಯು.